5 ಗಂಟೆಗೆ ಬಂದು ತಲುಪಿದ್ದೀವಿ. ಎಲ್ಲಿಗೆ ಬಂದಿದ್ದೀವಿ ಅಂತ ನೀವು ಯೋಚನೆ ಮಾಡ್ತಿರ್ಬೋದು. ನಾವು ಬಂದಿದ್ದೀವಿ ಕುಶಾಲನಗರ್ಗೆ. ಇವಾಗ ಕುಶಾಲನಗರನ ಎಕ್ಸ್ಪ್ಲೋರ್ ಮಾಡೋಣ ಅಂತ ಬಂದಿದ್ದೀವಿ. 5 ಗಂಟೆಗೆ ಒಂದು ಇಲ್ಲಿದ್ದೀವಿ. ರೆಸ್ಟೋರೆಂಟ್ಗಳು ಓಪನ್ ಇಲ್ಲ. ಸದ್ಯಕ್ಕೆ ಹೆಂಗೋ ಎಕ್ಸ್ಪ್ಲೋರ್ ಮಾಡ್ತಾಯಿದ್ದೀವಿ. ಎಲ್ಲೋಗೋದು ಅಂತ ಯೋಚನೆ ಮಾಡಿ ಬೆಳಗಿನ ಜಾವ ಎಲ್ಲ ವಾಕಿಂಗ್ ಹೋಗ್ತಿದ್ದು, ಬಟ್ ಅಷ್ಟು ಚೆನ್ನಾಗಿರಲಿಲ್ಲ. ನಾವು ಹೋಗಿದ್ದು ಕಾವೇರಿ ಆರತಿ ಕ್ಷೇತ್ರ ಅಂತೆ. ಸೊ ಕಾವೇರಿ ವ್ಯೂ ಪಾಯಿಂಟ್ ಅದು ಆಲ್ಮೋಸ್ಟ್ ಮಂಡ್ಯ ಮತ್ತು ಮಡಿಕೇರಿ ಮಧ್ಯೆ ಸಿಗುತ್ತೆ. ಇದು ಕುಶಾಲನಗರ ಅಲ್ವಾ, ಸೊ ಅಲ್ಲಿ ಆ ಪಾಯಿಂಟ್ ಸಿಗುತ್ತೆ. ನಮ್ಗೆ ಏನಂದರೆ ಏನೂ ಕಾಣಿಸ್ಲಿಲ್ಲ ಬೆಳಗಿನ ಜಾವ ಕತ್ಲೆಯಲ್ಲಿ. ನಾವು ಟಾರ್ಚ್ ಆನ್ ಮಾಡಿದ್ರು ಇಷ್ಟೇ ನೀರು ಕಾಣಿಸಿದ್ದು ನಮಗೆ. ಅದಾದಮೇಲೆ ನಾವು ಫ್ರೆಶ್ ಅಪ್ ಆಗಿ ಮಾರ್ನಿಂಗ್ ಸನ್ರೈಸ್ ನೋಡೋಣ ಅಂತ ಹೋದ್ವಿ, ಬಟ್ ಸನ್ರೈಸ್ ಆಗೋಗಿತ್ತು. ಹೀಗಿದೆ ನೋಡಿ ಮಾರ್ನಿಂಗ್ ನಮ್ಮ ಕಾವೇರಿ ವ್ಯೂ ಪಾಯಿಂಟ್. ನಾವಲ್ಲಿ ಹೋದಾಗ ಆಗಲೇ ಇಬ್ಬರು ಆಂಟಿದಿರು ಬಟ್ಟೆ ಹೋಗಿತಾ ಇದ್ರು. ಆ್ಯಂಡ್ ನಾನು ನಿಮಗೆ ವಾಯ್ಸ್ ಹಾಕೋಣ, ಆ ಪರಿಸರದ್ದು, ಆ ನಿಸರ್ಗದ್ದು, ಪಕ್ಷಿ ಕೂಗೋ ವಾಯ್ಸ್ ಎಲ್ಲ ಹಾಕೋಣ ಅಂತ ಅಂದ್ಕೊಂಡ್ರೆ ಬರೀ ಆಂಟಿದಿರು ಮಾತೇ ಕೇಳಿಸ್ತಾ ಇತ್ತು. ಅದಕ್ಕೆ ನಾನು ಆ ವಾಯ್ಸ್ನೆಲ್ಲ ಹಾಕಿಲ್ಲ. ನಾರ್ಮಲ್ ಮ್ಯೂಸಿಕ್ ಪ್ಲೇ ಮಾಡ್ತಾಯಿದ್ದೀನಿ ಅದಕ್ಕೋಸ್ಕರ. ಮ್ಯೂಸಿಕ್ಕೆ ಹಾಕೋಣ ಅಂದ್ಕೊಂಡೆ, ಬಟ್ ನನಗೆ ಇದು ಒಂದು ಕ್ಲಿಪ್ಪಲ್ಲಿ ಸ್ವಲ್ಪ ಡಿಸ್ಟರ್ಬೆನ್ಸ್ ಕಮ್ಮಿ ಇತ್ತು. ಎಷ್ಟು ಚೆನ್ನಾಗಿ ಕೇಳಿಸ್ತೈತಲ್ವ ಪಕ್ಷಿಗಳ ಸೌಂಡು. ಅದೊಂಥರ ಮನ್ಸಿಗೆ ಹಿಂಪು ಅನಿಸುತ್ತೆ ಅಲ್ಲಿ ಕೂತ್ಕೊಂಡು ಕೇಳಿಸ್ಕೊತಾ ಇದ್ದರೆ ಪ್ರಶಾಂತವಾಗಿ. ಸ್ವಲ್ಪ ಹೊತ್ತು ಕೂತ್ಕೊಂಡು ಕೇಳಿಸ್ಕೊಂಡ್ವಿ. ಅದಕ್ಕೆ ನಾನು ನಿಮಗೂ ಹುಡುಕ್ಬಿಟ್ಟು ಆ ಕ್ಲಿಪ್ನ ಹಾಕಿದ್ದೀನಿ. ಆಮೇಲೆ ಸ್ವಲ್ಪ ಹೊತ್ತು ಕೂತ್ಕೊಂಡು ಟೈಮ್ ಪಾಸ್ ಮಾಡಿ ಏನು ಮಾಡೋದು ಅಂತ ಯೋಚನೆ ಮಾಡ್ತಿದ್ವಿ. ಆಮೇಲೆ ಶ್ರಾವಣಿ ಕಲ್ಲು ಎಸೆಯೋಣ, ಯಾರ ಕಲ್ಲು ಜಾಸ್ತಿ ಜೋರಾಗಿ ದೂರ ಹೋಗಿ ಬೀಳತ್ತೆ ಅಂತ ಅಂದು ಹೋಗಿ ಕಲ್ಲುಗಳನ್ನ ತೊಗೊಂಬಂದರು. ಶ್ರಾವಣಿ ಏನೋ ಅಲ್ಪ ಸ್ವಲ್ಪ ಎಕ್ಸ್ಪೀರಿಯನ್ಸ್ ಗರ್ಲ್, ಅವಳು ತುಂಬ ರಗ್ಗದ್ದು, ಸೊ ಎಲ್ಲ ಮಾಡ್ತಾಳೆ. ನಾನು ದಿವ್ಯಾ ಒಂದು ರೇಂಜಿಗೆ ಕಲ್ಲು ಎಸ್ದು ಎಕ್ಸ್ಪೀರಿಯನ್ಸ್ ಏನೋ ಚೆನ್ನಾಗಿತ್ತು. ಎಕ್ಸ್ಪೀರಿಯನ್ಸ್ ಮಾಡಿಕೊಂಡು ಮತ್ತು ನಾವು ಆಚೆ ಬಂದ್ವಿ. ಆಚೆ ಬಂದರೆ ಅಲ್ಲಿ ಸುಂದರವಾದ ಹೂವುಗಳೆಲ್ಲ ಕಾಣಿಸ್ತು. ಅದನ್ನು ನಿಮಗೆ ಕ್ಲಿಪ್ಪಿಂಗ್ಸಲ್ಲಿ ಹಾಕಿದ್ದೀನಿ. ಆಲ್ಸೋ ಇನ್ನೊಂದು ಹೇಳೋದು ಮರ್ತೋದೆ, ಆ ಇಬ್ಬರು ಆಂಟಿದ್ರು ಎಷ್ಟು ಚೆನ್ನಾಗಿ ನಮಗೆ ಗೈಡ್ ಮಾಡ್ತಿದ್ರು ಗೊತ್ತಾ. ನೀವು ಫಸ್ಟು ಈ ಪ್ಲೇಸ್ಗೆ ಹೋಗಿ, ಇಲ್ಲಿಂದ ಹಂಗೆ ಹೋಗಿ, ಆಮೇಲೆ ಯಾರು ಎಷ್ಟು ಕೇಳ್ತಾರೆ, ಡಿಮ್ಯಾಂಡ್ ಮಾಡ್ತಾರೆ ಅದೆಲ್ಲ ನೋಡ್ಕೊಂಡು ಹೋಗಿ, ಹೊಸಬ್ರು ಅಂತ ಜಾಸ್ತಿ ಡಿಮ್ಯಾಂಡ್ ಮಾಡ್ತಾರೆ ಅಂತ ತುಂಬ ಚೆನ್ನಾಗಿ ಗೈಡ್ಲೈನ್ಸ್ ಕೊಟ್ಟರು, ತುಂಬ ಚೆನ್ನಾಗಿ ಮಾತಾಡ್ಸಿದ್ರು. First time someone is giving flower to me. This has some. Keep it in your ears. It's looking weird. They'll capture something. Hey, ear. Give him a little. Hey, put it for me also. Yes. Here, this side. ಓಕೆ, ನೋಡಿದ್ರಾ ಈ ಹೂವಕ್ಕೆ ಏನಂತಾರೆ? ನೋಡಿದ್ರಾ? ಕಮೆಂಟ್ಸ್ ಮಾಡಿ, ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್. ನಾವೇ ಉಟ್ಕೊತಿದ್ದೀವಿ ಕಿವಿಗೆ ಹೂವನ್ನ. ಯಾರಾದರೂ ಕಿವಿಗೆ ಇಡೋಕ್ಕೆ ಮುಂಚೆ ನಾವೇ ಇಟ್ಕೊಂಬಿಡೋದು ಬೆಸ್ಟು ಅಂತ ಇಟ್ಕೊತಿದ್ದೀವಿ. ಸೊ ನಾವು 5 o'clock ಇಲ್ಲಿ ಬಂದ್ವಿ. ಫುಲ್ ಕತ್ಲೆ ಇತ್ತು. ಕಾವೇರಿ ರಿವರ್ ವ್ಯೂ ಪಾಯಿಂಟ್ ಅಂತ. ಆಮೇಲೆ ಸೂರ್ಯ ಬರಲಿ ಅಂತ ಸ್ವಲ್ಪ ಹೊತ್ತು ಹೋಗಿ ಫ್ರೆಶ್ ಅಪ್ ಎಲ್ಲ ಆಗ್ಬಿಟ್ಟು ಮತ್ತು ವಾಪಸ್ ಬಂದ್ವಿ. ಆ್ಯಂಡ್ ಎಲ್ಲ ಟೋಟಲಾಗಿ ಅನ್ಪ್ಲಾನೇ ಆಗಿತ್ತು, ಎಲ್ಲಿ ಏನು ಎತ್ತ ಅಂತ ಗೊತ್ತಿಲ್ಲ. ಫಸ್ಟ್ ಕಾವೇರಿ ವ್ಯೂ ಪಾಯಿಂಟಿಗೆ ಬಂದ್ವಿ. ನಾನು ನಿಮ್ಗೆ ಅದನ್ನು ವೀಡಿಯೋಸ್ ಹಾಕಿರ್ತೀನಿ ನೋಡಿ. ತುಂಬ ಜನ ಸಾಮಾನ್ಯರೆಲ್ಲ ತುಂಬ ನಾರ್ಮಲಾಗಿ ಅಲ್ಲಿ ಕೆಲಸ ಮಾಡ್ಕೊತಾರೆ ರಿವರಲ್ಲಿ. ಬಟ್ ಚೆನ್ನಾಗಿತ್ತು. ಆ ಥರ ಒಂದು ನಮ್ಮ ಬೆಂಗಳೂರು ಕಡೆ ಅಂತೂ ಎಲ್ಲೂ ಇರೋಲ್ಲ. ಬಟ್ ಚೆನ್ನಾಗಿದೆ. ಇವಾಗ ಬ್ರೇಕ್ಫಾಸ್ಟ್ ಮಾಡೋಕ್ಕೆ ಹೋಗ್ತಾಯಿದ್ದೀವಿ. 7 ಗಂಟೆ ಆಗಿದೆ. ಬ್ರೇಕ್ಫಾಸ್ಟ್ ಮುಗಿಸ್ಕೊಂಡು ನಾವು ಹೋಗ್ತೀವಿ ದುಬಾರೆ ಎಲಿಫೆಂಟ್ ಕ್ಯಾಂಪ್ಗೆ.
ಬ್ರೇಕ್ಫಾಸ್ಟ್ಗೆ ಅಂತ ನಾವು ಯಾವುದೋ ಒಂದು ಅಲ್ಲೇ ಇದ್ದಿದ್ದ ಹೋಟೆಲಿಗೆ ಹೋಗಿ ಬಿಸಿಬೇಳೆ ಬಾತು, ಇಡ್ಲಿ, ಸಾಂಬಾರು ತಿಂದ್ವಿ. ಅದಾದಮೇಲೆ ಒಂದು ಆಟೋನ ರೆಂಟ್ ಥರ ತೊಗೊಂಡು ನಾವು ಒಂದು 4 ಜಾಗಕ್ಕೆ ಇಷ್ಟು ಅಂತ ಮಾತಾಡ್ಕೊಂಡಿದ್ವಿ. ಸೊ ಫಸ್ಟ್ ನಾವು ಹೋಗಿದ್ದು ದುಬಾರೆ ಎಲಿಫೆಂಟ್ ಕ್ಯಾಂಪ್ಗೆ. ಈ ಥರ ನೀರಿನ ಮಧ್ಯೆ ಕಲ್ಲಿನ ಮೇಲೆ ಹೋಗಬೇಕು, ಸ್ವಲ್ಪ ಜೋಪಾನವಾಗಿ ಹೋಗಬೇಕು, ಬಟ್ ರಿಸ್ಕ್ ಏನಿರಲ್ಲ. ಸಿಕ್ಕಾಪಟ್ಟೆ ತಂಪಾಗಿ ಹಿತವಾಗಿತ್ತು. ಹಿಂಗೆ ಹೋಗಲಿಲ್ಲ ಅಂದರೆ ನೀವು ಬೋಟಲ್ಲಿ ಹೋಗಬೇಕು. ಬೋಟಲ್ಲಿ ಹೋಗೋದು ನಿಜವಾಗ್ಲೂ ವೇಸ್ಟ್ ಆಫ್ ಮನಿ. ಈ ಥರ ಆರಾಮಾಗಿ ಹೋಗ್ಬೋದು. ನಾವು ಬೆಳಗ್ಗೆ ಅದು ಓಪನ್ ಆಗ್ತಿದ್ದಂಗೆ ಫಸ್ಟ್ ದುಬಾರೆಗೆ ಹೋದ್ವಿ. ಜನ ಕಮ್ಮಿ ಇದ್ದರು. ನಮಗಿನ್ನ ಹೋದಾಗ ಟಿಕೆಟ್ಸೇ ಕೊಡ್ತಾ ಇರಲಿಲ್ಲ. ಹೋಗಿ ಸ್ವಲ್ಪ ಹೊತ್ತು ವೆಯ್ಟ್ ಮಾಡಿದ್ವಿ, ಆಮೇಲೆ ಟಿಕೆಟ್ಸ್ ಕೊಟ್ಟರು. ಟಿಕೆಟ್ಸ್ ತೊಗೊಂಡು ನಾವು ಒಳಗಡೆ ಹೋದ್ವಿ. ಆನೆ ಬಂತು, ಆನೆ ಯಾವ ಊರಾನೆ? ಹಾಂ, ಸುಮಾರು ಎಲಿಫೆಂಟ್ಗಳು ಇತ್ತಂತೆ. ಬಟ್ ನಾವು ನೋಡಿದ್ದು ಒಂದು 3-4 ಅಷ್ಟೇ. ಮೇ ಬಿ ಡಿವೈಡ್ ಮಾಡಿ ಒಂದು 4 ಆನೆನೇ ಆಚೆ ತಂದು ಅದಕ್ಕೆ ಸ್ನಾನ ಮಾಡಿಸಿ ತಿನ್ನಿಸ್ತಾರೆ ಅನಿಸುತ್ತೆ. ಯಾಕೆಂದರೆ ಎಲ್ರಿಗೂ ಆಪ್ಷನ್ಸ್ ಇರುತ್ತಲ್ಲ, ಸ್ನಾನ ಮಾಡ್ಸೋಕ್ಕೆ, ತಿನ್ಸೋಕ್ಕೆ, ಫೋಟೋ ತೆಕ್ಕೊಳಕ್ಕೆ. ಬಟ್ ಎವ್ರಿಥಿಂಗ್ ನಾವು ಕಾಸು ಕೊಡಲೇಬೇಕು. ಆ್ಯಂಡ್ ಅವರಂತೂ ಒಂದು ಸೆಕೆಂಡು ನಮ್ಮ ಹತ್ರ ನಿಲ್ಲಿಸ್ತಾ ಇರಲಿಲ್ಲ. ಆಬ್ವಿಯಸ್ಲಿ ಅವ್ರಿಗೂ ಭಯ ಇರುತ್ತೆ. ಆ್ಯಂಡ್ ನಾವಂತೂ ಆನೆಗಳ ಹಿಂದೆನೇ ಓಡಾಡ್ತಾ ಇದ್ವಿ. ಅವರಂತೂ ನಿಲ್ಸಲ್ಲ, ನಾವೇ ಅದ್ರ ಹಿಂದೆ ಹೋಗೋಣ ಅಂತ ಹೋದ್ವಿ. ಆ್ಯಂಡ್ ಸುಮಾರು ಆನೆಗಳು ಅವ್ರು ಹೇಳಿದ ಮಾತು ಕೇಳ್ತಾ ಇತ್ತು. ಸೈಲೆಂಟಾಗಿ ಕೂತ್ಕೊಂಡು ಸ್ನಾನ ಮಾಡಿಸ್ಕೊತಾ ಇದ್ವು. ಆದರೆ ಸುಮಾರು ಆನೆಗಳು ಕೇಳ್ತಾನೆ ಇರಲಿಲ್ಲ. ನಿಂತ್ಕೋ, ಕೂತ್ಕೋ, ಆ ಕಡೆ ಹೋಗಿ ಈ ಕಡೆ ಹೋಗು ಅಂತ ಮಾಡ್ತಾಯಿದ್ವು. ಬಟ್ ಸಮ್ಟೈಮ್ಸ್ ಪಾಪ ಅಂತ ಕೂಡ ಅನ್ನಿಸ್ತಾ ಇತ್ತು ನನಗೆ. ಬಟ್ ಸ್ನಾನ ಮಾಡಿಸೋದೆಲ್ಲ ಓಕೆ, ಫ್ರೆಶ್ ಆಗಿರಲಿ ಅಂತ ಮಾಡಿಸ್ಬೋದು. ಎನಿವೇಸ್ ಇದೊಂದು ಬಿಸ್ನೆಸ್ ಥರ ಆಗೋಗಿದೆ. ನೋಡಿ ಸ್ವಲ್ಪ ಬೇಜಾರಾಯಿತು. ಬಟ್ ಆನೆಗಳು ನೋಡಿ ಖುಷಿನೂ ಆಯಿತು. Let's turn like this and let's take selfie. Yeah, come. ಆನೆಗಳ ಜೊತೆ ಫೋಟೋ ತೆಕ್ಕೊಳ್ಳೋಣ ಅಂತ ನಾವು ಅದ್ರ ಹೆಸ್ರುಗಳು ಕೊಟ್ಟಿದ್ರು. ಆ ಹೆಸ್ರುಗಳನ್ನ ಕೂಗ್ತಾ ಅದನ್ನು ತಿರುಗಿಸಿ ಒಂದಷ್ಟು ಫೋಟೋಗಳನ್ನ ತೊಗೊಂಡ್ವಿ. ಸುಮಾರು ಆನೆಗಳು ಆ ಕಡೆ ಈ ಕಡೆ ಓಡಾಡ್ತಿದ್ವು. ಮಾವುತನ ಜೊತೆಗಿದ್ರು ಆಬ್ವಿಯಸ್ಲಿ. ಸೊ ಅದನ್ನೆಲ್ಲ ನೋಡಿಕೊಂಡು ಆಮೇಲೆ ಇಲ್ಲಿ ನೋಡಿ, ಆನೆಗೆ ಬಿಸಿಲಿಗೆ ಪಾಪ ಆಗ್ತಾ ಇರಲಿಲ್ಲ. ಅದು ಎತ್ತಿ ಮಣ್ಣು ಸವರ್ಕೊತಿತ್ತು ಮೈಗೆ. ಎನಿವೇಸ್ ಅದೆಲ್ಲ ನೋಡಿಕೊಂಡು ಆನೆ ಊಟ ಮಾಡೋ ಜಾಗ ಎಲ್ಲ ನೋಡಿಕೊಂಡು ನಾವು ಮತ್ತೆ ರಿಟರ್ನ್ ಆಗೋಕ್ಕೆ ಮುಂದಾದ್ವಿ. ರಿಟರ್ನ್ ಆಗೋಣ ಅಂತ ಬರ್ತಾಯಿದ್ದೀವಿ. ಇಲ್ಲಿ ನೋಡಿ ಎಷ್ಟು ಜನ, ನಾವು ಹೋಗ್ತಾ ಜನನೇ ಇರಲಿಲ್ಲ. ನಾವು ಇವಾಗ ತಾನೇ ಎಲಿಫೆಂಟ್ ಕ್ಯಾಂಪ್ನ ಮುಗಿಸ್ಕೊಂಬಂದ್ವಿ. ದುಬಾರೆ ಎಲಿಫೆಂಟ್ ಕ್ಯಾಂಪ್ ನಿಜವಾಗ್ಲೂ ದುಬಾರಿ, ಸಿಕ್ಕಾಪಟ್ಟೆ ದುಬಾರಿ ಮೋಸ್ಟ್ಲಿ ದುಬಾರಿ ಅಂತ ಇರೋದಕ್ಕೆ ಹೆಸರಿಕ್ಕಿದ್ದಾರೆ ಅನಿಸುತ್ತೆ. ಸಿಕ್ಕಾಪಟ್ಟೆ ದುಬಾರಿ ಆಗಿದೆ. ಬರೀ ಎಲಿಫೆಂಟ್ನ ನೋಡೋದಕ್ಕೆ 140 ರೂಪಾಯಿ, ಅದಕ್ಕೆ ಸ್ನಾನ ಮಾಡ್ಸೋಕೆ 500 ರೂಪಾಯಿ, ಆಮೇಲೆ ವೀಕ್ ಡೇಸಲ್ಲಿ ಹೋದರೆ 300 ರೂಪಾಯಿ. ಆ್ಯಂಡ್ ಫೀಡಿಂಗ್ ಅದಕ್ಕೆ ತಿನ್ಸೋಕ್ಕೂ ಎಷ್ಟು 100 ರೂಪೀಸನ್ನು ಕೊಡಬೇಕಂತೆ. ತುಂಬಾ ದುಬಾರಿಯಾಗಿತ್ತು. ಬಟ್ ಎಲಿಫೆಂಟ್ಸ್ ಎಲ್ಲ ಚೆನ್ನಾಗಿ ಟ್ರೀಟ್ ಮಾಡಿದ್ರು. ಅದು ಬೇಜಾರಾಗುತ್ತೆ ಎಲಿಫೆಂಟ್ಸ್ನ ನೋಡಿದಾಗ. ಬಟ್ ಏನು ಮಾಡೋದು, ಹೋಗಿ ನೋಡ್ಕೊಂಬಂದ್ವಿ. ಬಟ್ ಹೋಗೋಕ್ಕೆ ಬರೋಕ್ಕೆ ದಾರಿ ಮಾತ್ರ ನಾವು ಬೋಟಲ್ಲೂ ಹೋಗ್ಬೋದು ಅಥವಾ ಕಲ್ಲಿನ ಮೇಲೆ ಹೋಗ್ಬೋದು. ನಾವು ಕಲ್ಲಿನ ಮೇಲೆ ಹೋದ್ವಿ. ತುಂಬ ಚೆನ್ನಾಗಿತ್ತು, ರಿಫ್ರೆಶಿಂಗ್ ಆಗಿತ್ತು. ಬಟ್ ಬೋಟ್ ಅನ್ಸಲ್ಲ. 140 ರೂಪೀಸ್ ಹಾರ್ಡ್ಲಿ ಒಂದು 4 ಎಲಿಫೆಂಟ್ನ ನೋಡ್ಬೋದು ನೀವು ಅಷ್ಟೇ. ಅದು ಫೋಟೋ ತೆಕ್ಕೊಳಕ್ಕೂ ಬಿಡೋಲ್ಲ, ಮುಂದೆ ಹೋಗಿ ಸೊ ಫೀಡ್ ಮಾಡೋಕ್ಕೂ ಬಿಡೋಲ್ಲ. ಬೆಳಗ್ಗೆ ಬೇಗನೆ ಬರಬೇಕು. ಬಂದಿದ್ದಕ್ಕೆ ನಾವು ಸ್ವಲ್ಪ ಇದು ಜನ ಎಲ್ಲ ಕಮ್ಮಿ ಇದ್ದರು. ಇವಾಗ ಹೋಗ್ತಾ ಇದ್ದೀವಿ 10 ಗಂಟೆಗೆ. ಸಿಕ್ಕಾಪಟ್ಟೆ ಜನ. 9 ಗಂಟೆಗೆ ಓಪನ್ನು, 11 ಗಂಟೆ ಹೊತ್ತು. ಸೊ 10 ಗಂಟೆ ಇವಾಗ. ಇವಾಗ ತುಂಬ ಜನ. ನಾವು ಮುಗಿಸ್ಕೊಂಡು ವಾಪಸ್ ಹೋಗ್ತಾ ಇದ್ದೀವಿ ಈಗ.
ಸ್ವಲ್ಪ ಬಿಸಿಲಿತ್ತು ಆ್ಯಂಡ್ ತುಂಬ ಬೆಟ್ಟದ ಥರ ಇತ್ತು. ಆಟೋದವರು ಪಾಪ ಚೆನ್ನಾಗಿ ಓಡಿಸ್ಕೊಂಡ್ಬಂದರು. ಸೊ ನಾವು ನೆಕ್ಸ್ಟ್ ಬಂದಿದ್ದು ಚಿಕ್ಕಿ ಹೊಳೆ ಡ್ಯಾಮ್ಗೆ. ನಾವು ಡ್ಯಾಮ್ ಎಲ್ಲ ಬೇಡ, ಕ್ಯಾನ್ಸಲ್ ಮಾಡೋಣ ಅಂತ ಅಂದ್ಕೊಂಡ್ವಿ. ಬಟ್ ನಾವು ಹೋಗೋಕ್ಕೆ ಹಿಂದಿನ ದಿವಸ ಮಳೆ ಬಂತಂತೆ. ಸೊ ಎಲ್ಲರೂ ಡ್ಯಾಮಲ್ಲಿ ನೀರಿದೆ ಅಂತ ಅಂದರು. ವಾಟ್ ಎವರ್, ಡ್ಯಾಮ್ಗೇನೋ ಬಂದ್ವಿ. ಜಸ್ಟ್ ನಾರ್ಮಲ್ ನೀರು ನೋಡಿದ್ವಿ ಹೊರತು ಈ ಕಾಲುವೆಲೆಲ್ಲ ನಮಗೆ ನೀರು ಕಾಣಿಸ್ಲಿಲ್ಲ. ಯಾಕಂದರೆ ಮಳೆಗಾಲದಲ್ಲಿ ಮಾತ್ರ ಆ ಥರ ನೀರೆಲ್ಲ ಹರಿಯೋದು. ಬಟ್ ಬಂದಿದ್ದೀವಲ್ಲ, ಆಟೋದವ್ರ ಹತ್ರ ಬೇರೆ ಮಾತಾಡ್ಕೊಂಡ್ಬಂದ್ವಿ ಕುಶಾಲನಗರಲ್ಲಿ ಇಷ್ಟು ಜಾಗ ನೋಡಬೇಕು ಅಂತ. ಎನಿವೇಸ್ ಮತ್ತೆ ಇನ್ಯಾರು ಹೋಗ್ತಾರೆ, ಅದಕ್ಕೆ ಇದು ಒಂದು ಆಗಲಿ ಅಂತ ನೋಡೋಕೆ ಹೊರಟ್ವಿ ನಾವು. ಮಳೆ ಇನ್ನೂ ಜಾಸ್ತಿ ಬಂದಿದೆ, ಇಲ್ಲೆಲ್ಲ ನೀರು ಬಂದಿರೋದು. ಬಟ್ ಏನು ಮಾಡೋಣ, ಮಳೆ ಬಂದಿಲ್ಲ. ಬಟ್ ನಿನ್ನೆ ಜಾಸ್ತಿ ಮಳೆ ಬಂದಿದ್ದ ಕಾರಣಕ್ಕೆ ಒಂದು ಸ್ವಲ್ಪ ಆದರೂ ನೀರಿದೆ ನಮಗೆ ಇವತ್ತು ಡ್ಯಾಮಲ್ಲಿ ನೋಡೋಕ್ಕೆ. ಎಂಟಿ ಡ್ಯಾಮ್ ಇದೆ. ಒಂದು ಸ್ವಲ್ಪ ಹೊತ್ತು ಡ್ಯಾಮಲ್ಲೇ ಟೈಮ್ ಪಾಸ್ ಮಾಡಿದ್ವಿ. ಬಿಸಿಲು ತುಂಬ ಇದ್ದಿದ್ದ ಕಾರಣಕ್ಕೆ ಓಕೆ ನಾವು ನೆಕ್ಸ್ಟ್ ಲೊಕೇಶನ್ಗೆ ಹೋಗೋಣ. ಆ್ಯಂಡ್ ಈವ್ನಿಂಗ್ ಬೇರೆ ಮತ್ತೆ ನಾವು ತುಂಬ ಪ್ಲೇಸಸ್ ನೋಡಬೇಕಿತ್ತು ಅಂತ ಸ್ವಲ್ಪ ಬೇಗನೆ ನಾವು ಎಲ್ಲ ಲೊಕೇಶನಿಂದ ಹೊರಟ್ವಿ. ಸೊ ನೆಕ್ಸ್ಟು ನಾವು ಹೋಗಿದ್ದು ಇನ್ನೂ ಒಂದು ಡ್ಯಾಮ್ಗೆ. ಅದು ಯಾವುದು ಅಂದರೆ ಆರಂಗಿ ಡ್ಯಾಮ್ ಅಂತ. ಸೊ ಅಲ್ಲಿ ಎಂಟ್ರೆನ್ಸ್ 10 ರೂಪೀಸ್ ಒಬ್ರಿಗೆ. ಇದಂತೂ ಸುತ್ತಮುತ್ತ ಪಾರ್ಕ್ ಇದ್ದಂಗೆ ಇದೆ. ವಾಕಿಂಗ್ ಎಲ್ಲ ಮಾಡೋರು ಹೋಗ್ಬೋದು ಅನಿಸುತ್ತೆ. ನೀವು ಮಡಿಕೇರಿ ಅಥವಾ ಕುಶಾಲನಗರ್, ಮಡಿಕೇರಿಯವ್ರಿಗೆ ದೂರ ಆಗುತ್ತೆ. ಸೊ ಕುಶಾಲನಗರಲ್ಲಿರೋರು ವಾಕಿಂಗ್ ಎಲ್ಲ ಹೋಗ್ಬೋದು. ಇದು ಸೇಮ್ ಟು ಸೇಮ್ ಮೈಸೂರಲ್ಲಿ KRS ಇದೆಯಲ್ಲ, ಅದೇ ಥರ ಅನ್ನಿಸ್ತು ಸ್ವಲ್ಪ. ಆ್ಯಂಡ್ ಫೌಂಟೇನ್ಸ್ ಕೂಡ ಇತ್ತು. ಬಟ್ ನೀರೇನು ಬರ್ತಾ ಇಲ್ಲ. ಮೇ ಬಿ ಈವ್ನಿಂಗ್ಸ್ ಆಗ್ತಾರೆ ಏನೋ ಗೊತ್ತಿಲ್ಲ. ಎನಿವೇಸ್ ಸರಿ, ಒಂಚೂರು ಚಿಕ್ಕದಾಗಿ ಡ್ಯಾಮ್ ಕೂಡ ಇತ್ತು. ಸೊ ಚಿಕ್ಕೋಳೆ ಡ್ಯಾಮ್ಗೆ ಹೋಗಿದ್ವಿ. ಅಲ್ಲಿ ನೀರು ಸ್ವಲ್ಪನೇ ಇತ್ತು, ಡ್ಯಾಮ್ ಎಲ್ಲ ತುಂಬಿರಲಿಲ್ಲ. ಡ್ಯಾಮ್ಗೆಲ್ಲ ಹರ್ಕೊಂಡು ಏನಂತಾರೆ ಅದನ್ನು, ಕಾಲುವೆನ ಅದೇ ರೌಂಡಾಗಿರುತ್ತಲ್ಲ, ಅಲ್ಲೆಲ್ಲ ಹರ್ಕೊಂಡು ಬಂದಿಲ್ಲ. ಇವಾಗ ಆರಂಗಿ ಡ್ಯಾಮಿಗೆ ಬಂದಿದ್ವಿ. ನಮಗೆ ಗೊತ್ತಿತ್ತು ನೀರು ಕಮ್ಮಿ ಇರುತ್ತೆ ಅಂತ. ಬಟ್ ನೆನ್ನೆ ಎಲ್ಲ ಈ ವಾರ ಎಲ್ಲ ಮಳೆ ಜೋರು ಅಂದಿದ್ದಕ್ಕೆ ನಾವು ಬಂದ್ವಿ. ನೀರಂತೂ ಕಾಣಿಸ್ತಿದೆ ಎಲ್ಲೋ ಒಂಚೂರು ಅಷ್ಟೇ, ಡ್ಯಾಮ್ ಥರ ಅಂತೂ ಇಲ್ಲ. ಆಮೇಲೆ ಅಲ್ಲಿ ಮೇಲೆ ಆ ಗೇಟು ರಿಲೀಸ್ ಮಾಡೋಕ್ಕೆ ನೀರಿಲ್ಲ. ಇನ್ನೇನು ಮಾಡ್ತಾರೆ. ಬಂದಿದ್ದೀವಲ್ಲ, ನಾವು ಆಟೋದವ್ರಿಗೆ ಬೇರೆ ಒಪ್ಸಿದ್ವಿ. ಒಂದು 5 ಜಾಗ ತೋರ್ಸೋಕ್ಕೆ 1300ಗೆ ಒಪ್ಸಿದ್ವಿ. ಆ ಖುಷಿಗಾದರೂ ಜಾಗ ನೋಡೋಣ ಅಂತ ಬರ್ತಾಯಿದ್ದೀವಿ. ಸೊ ಇದೇ ಆರಂಗಿ ಡ್ಯಾಮ್. Yeah, obviously it would be so good. That's what I said. In this season, let's skip that. ಇಲ್ಲಿ ಏನು ನೀರು ಬರ್ತಾ ಇಲ್ಲ ಇವಾಗ, ನೀರಿಲ್ಲದೆ, ಮಳೆ ಇಲ್ಲದೆ. ಚಿಕ್ಕಿಹೊಳೆ ಡ್ಯಾಮಲ್ಲೇ ಸ್ವಲ್ಪ ನೀರು ಜಾಸ್ತಿ ಇತ್ತು ಅನಿಸುತ್ತೆ. ಇಲ್ಲಂತೂ ಆರಂಗಿಲಿ ಏನೂ ಅಂತ ನೀರೇ ಇರಲಿಲ್ಲ. ಕಣ್ಣಿಗೆ ಕಾಣಿಸ್ತಲ್ಲ ಒಂಚೂರು ನೀರು ಅಂತ ಆದರೂ ಖುಷಿ ಪಡಬೇಕಷ್ಟೆ. ಸೊ ಅದೆಲ್ಲ ಮುಗಿಸ್ಕೊಂಡು ನಾವು ನೆಕ್ಸ್ಟು ಹೋಗಿದ್ದು ಜೈನ್ ಟೆಂಪಲ್ಗೆ. ನಾವು ಪ್ಲ್ಯಾನ್ ಮಾಡಿದ್ದು ನಿಸರ್ಗಧಾಮ, ಬಟ್ ಅಲ್ಲೂ ಮತ್ತು ಫಾರೆಸ್ಟ್ ಇರುತ್ತೆ, ವೇಸ್ಟ್ ಹೋಗೋದು ಅಂತ ನಾವಲ್ಲಿ ಹೋಗಿಲ್ಲ. ಸೊ ಈ ಮೊನಾಸ್ಟ್ರಿಗೆ ಬಂದ್ವಿ. ಸಿಕ್ಕಾಪಟ್ಟೆ ಜನ, ಆ ಬಿಸಿಲಲ್ಲೂ ಇಷ್ಟೊಂದು ಜನ ಬಂದಿದ್ದರು. ಲಿಟ್ರಲಿ ಪೀಸ್ಗೆ ಅಂತ ಆ ಜಾಗಕ್ಕೆ ಹೋಗ್ತಾರೆ. ಆ ಪೀಸೇ ನನಗೆಲ್ಲೂ ಸಿಗಲಿಲ್ಲ ಆ ಜಾಗದಲ್ಲಿ. ಎನಿವೇಸ್ ಬನ್ನಿ ನೀವು ನೋಡಿ ಮೊನಾಸ್ಟ್ರಿನ. ಸುಮಾರು ದೇವಸ್ಥಾನದ ಥರನೇ ಒಳಗಡೆ ಸುಮಾರು ಬಿಲ್ಡಿಂಗ್ಗಳಿತ್ತು. ಆ್ಯಂಡ್
ಅಲ್ಲಿ ಪ್ರತಿಯೊಂದು ಗೋಡೆ ಮೇಲೂ ತುಂಬ ಚೆನ್ನಾಗಿ ಪೇಂಟಿಂಗ್ಸ್ ಮಾಡಿದ್ದಾರೆ. ಆ್ಯಂಡ್ ನನಗನ್ಸುತ್ತೆ ಆ ಪೇಂಟಿಂಗ್ಸ್ ಎಲ್ಲ ಒಂದು ದೇವರಿಗೆ ಹೋಲಿಕೆ ಆಗುತ್ತೆ ಅಂತ. ನಾನೊಂದು ಬ್ಲ್ಯಾಕ್ ಕಲರ್ ಪೇಂಟಿಂಗ್ ಹಾಕಿದ್ದೆ. ನನಗದು ನೋಡಿದ ತಕ್ಷಣ ಕಾಳಿ ಅಂತಲೇ ಅನ್ನಿಸ್ತು. ಮೇ ಬಿ ನಮ್ಮ ದೇವ್ರುಗಳೇ ಅವರು ಇನ್ನೊಂದು ಹೆಸರಲ್ಲಿ ಇನ್ನೊಂದು ಅವತಾರದಲ್ಲಿ ಕರೀತಾರೆ ಅಂತ ನನಗನ್ನಿಸ್ತು. ಆಬ್ವಿಯಸ್ಲಿ ಎಲ್ಲ ದೇವರು ಒಂದೇ ಅಲ್ವಾ. ಸೊ ಅದನ್ನೆಲ್ಲ ನೋಡಿಕೊಂಡು ಇಲ್ಲಿ ನೋಡಿ, ಇದು ಆ ಫುಲ್ ರೆಪ್ಲಿಕಾ ಆಫ್ ಮೊನಾಸ್ಟ್ರಿ ಅಲ್ಲಿ ನೀವು ನೋಡ್ಬೋದು. ಅದಾದಮೇಲೆ ಅಲ್ಲೇ ಒಳಗಡೆ ನಾವು ಇದೊಂದು ಜೈನ್ ಫುಡ್ನ ಟ್ರೈ ಮಾಡೋಣ ಅಂತ ಟ್ರೈ ಮಾಡಿದ್ವಿ. ಎಷ್ಟೊಂದು ಕೇಳಲೇಬೇಡಿ, ನಾನು ಮರ್ತೋಗಿದ್ದೀನಿ. ಇದೊಂದು ಸೂಪ್ ನೂಡಲ್ಸ್ ಬಿಟ್ಟು ಬೇರೆ ಯಾವುದು ಅಂತ ಫೀಲಿಂಗ್ಸ್ ಇರಲಿಲ್ಲ ನಮಗೆ. ಎನಿವೇಸ್ ಟ್ರೈ ಮಾಡಬೇಕಲ್ಲ ಹೊಸದು, ತಿಂದ್ವಿ. ಅದೆಲ್ಲ ಆದಮೇಲೆ ನಾವು ನಿಸರ್ಗಧಾಮನ ಸ್ಕಿಪ್ ಮಾಡಿ ಮಡಿಕೇರಿ ಕಡೆಗೆ ಹೊರಟ್ವಿ. ಮಡಿಕೇರಿಗೆ ನಾವು ಆಲ್ರೆಡಿ ರೂಮ್ ಸ್ಟೇನ ನಾವು ಬುಕ್ ಮಾಡಿದ್ವಿ. ಬಟ್ ಆಟೋದವ್ರು ನಮ್ಮನ್ನ ಸ್ಟೇವರೆಗೂ ಬಿಡಲಿರಲಿಲ್ಲ. ಅದಕ್ಕೆ ಅದು ಒಂದು ಅರ್ಧ ಟ್ರೆಕ್ಕಿಂಗ್ ಥರ ನಾವು ನಮ್ಮ ರೂಮ್ನ ಬೆಟ್ಟದಲ್ಲಿ ಹತ್ಕೊಂಡು ಹೋದ್ವಿ. ಲಿಟ್ರಲಿ ಬೆಟ್ಟದ ಮೇಲೆ ಇತ್ತು ನಮ್ಮ ಹೋಮ್ ಸ್ಟೇ. ತುಂಬ ಚೆನ್ನಾಗಿತ್ತು, ಬಟ್ ಎಕ್ಸ್ಪೀರಿಯೆನ್ಸ್ ಮಾಡೋಕ್ಕೆ ಟೈಮ್ ಸಿಗಲಿಲ್ಲ. ಆ್ಯಕ್ಚುಲಿ ಚೆನ್ನಾಗಿದೆ ಹೋಮ್ ಸ್ಟೇ. ಸುತ್ತಮುತ್ತ ಎಲ್ಲ ನಿಸರ್ಗನೇ ಇದೆಯಲ್ಲ. ಆ್ಯಂಡ್ ನಾವು ಗುಬ್ಬಚ್ಚಿ ನೋಡೇ ಇದ್ದಾರೆ. ಎಷ್ಟು ಗುಬ್ಬಚ್ಚಿ ಇದೆ ಗೊತ್ತಾ, ಎಲ್ಲೋ ಒಂದೋ ಎರಡೋ ನೋಡ್ತಾ ಇದ್ವಿ. ಇಲ್ಲಿ ಬೇಜಾನ್ ಗುಬ್ಬಚ್ಚಿ ಇದೆ. ಎನಿವೇಸ್ ಅದೆಲ್ಲ ನೋಡಿಕೊಂಡು ಬಂದ್ವಿ. ಹೋಮ್ ಸ್ಟೇಗೆ ಬಂದು ಫ್ರೆಶ್ ಅಪ್ ಆಗಿದ್ದೀವಿ. ಇವಾಗ ಫ್ರೆಶ್ ಅಪ್ ಆಗಿ ಓಂಕಾರೇಶ್ವರ ದೇವಸ್ಥಾನಕ್ಕೆ ಹೋಗೋಣ ಅಂತ ಹೋಗ್ತಾ ಇದ್ದೀವಿ. ಇಲ್ಲಿಂದ ಹತ್ತಿರನೇ ಇದೆ. ಅದು ಮುಗಿಸ್ಕೊಂಡು ಆಮೇಲೆ ಟೈಮ್ ಆದರೆ ಬೇರೆದಕ್ಕೆ ಹೋಗೋಣ ಅಂತ ಇದ್ದೀವಿ. ಸೊ ನಾನು ನಿಮಗೆ ನಾವಿರೋ ಹೋಮ್ ಸ್ಟೇದು ಹೋಮ್ ಟೂರ್ ತೋರಿಸ್ತೀನಿ. ಪ್ರಾಬಬ್ಲಿ ನೈಟ್ ತೋರಿಸ್ತೀನಿ. ಬಟ್ ಇವಾಗ ಆಚೆ ಹೇಗಿದೆ ಅಂತ ನೋಡೋದಂತೆ ಬನ್ನಿ. ನೋಡಿದ್ರಲ್ಲ ಇಷ್ಟು ಅಗಲವಾಗಿದೆ ಬಾಲ್ಕನಿ ಅನ್ನೋಕ್ಕಾಗಲ್ಲ, ಬಟ್ ಬಾಗಿಲು ಆಚೆ ವರಾಂಡದ ಥರ ಅನ್ಬೋದು ಅಷ್ಟೇ. ನೋಡಿ ನಮ್ಮ ಸೂರ್ಯ ಮುಳುಗ್ತಾ ಇದ್ದಾನೆ ಈಗ. ದಿಸ್ ವಾಸ್ ಮೈ ಲುಕ್. ಹೀಗಿತ್ತು ಅವತ್ತು ಸಾಯಂಕಾಲ ಬಂದು ರೆಡಿಯಾಗಿದ್ದು. ಆ್ಯಕ್ಚುಲಿ ನಾನು ಸಿಂಗಲ್ ಪೀಸ್ ತಂದಿದ್ದೆ, ಬಟ್ ದೇವಸ್ಥಾನಕ್ಕೆ ಬಿಡಲ್ವೋ ಏನೋ ಗೊತ್ತಿಲ್ಲ. ಅದಕ್ಕೆ ಯಾವುದೋ ಆಡ್ ಪ್ಯಾಂಟ್ ಹಾಕೊಂಡು ಹೋಗ್ತಾ ಇದ್ದೀನಿ. ಸೊ ನಾನು ತೋರಿಸಿದ್ನಲ್ಲ, ಅದೇ ನನ್ನ ಇವತ್ತಿನ ಲುಕ್. ನಾವು ಇದ್ದಿದ್ದು ಹೋಮ್ ಸ್ಟೇಯಿಂದ ನಮ್ಗೆ ಆಟೋ ಅಂತೂ ಸಿಗ್ತಾ ಇರಲಿಲ್ಲ. 1-2 ರೋಡ್ ನಡಿಲೇಬೇಕಿತ್ತು. ಬಟ್ ನಾವು ಹೋಗ್ತಾರೋ ಓಂಕಾರೇಶ್ವರ ಟೆಂಪಲ್ ಬರೀ 1.5 ಅಥವಾ 2 ಕಿಲೋಮೀಟರ್ಸ್ ಏನೋ ಇತ್ತಿಲ್ಲ, 1.5 ಅಷ್ಟೇ ಇದ್ದಿದ್ದು. ಅದಕ್ಕೆ ನಾವು ನಡ್ಕೊಂಡೇ ಹೋಗೋಣ ಅಂತ ಡಿಸೈಡ್ ಮಾಡಿ ನಡ್ಕೊಂಡು ಹೋದ್ವಿ. ಈವ್ನಿಂಗ್ ಕೂಡ ತುಂಬ ಚೆನ್ನಾಗಿತ್ತು ಮಡಿಕೇರಿಯಲ್ಲಿ. ಸೊ ಫಸ್ಟು ನಮಗೆ ಓಂಕಾರೇಶ್ವರ ಟೆಂಪಲ್ಗಿಂತ ಮುಂಚೆ ಆಂಜನೇಯ ಸ್ವಾಮಿ ದೇವಸ್ಥಾನ ಸಿಗುತ್ತೆ. ಸೊ ಫಸ್ಟು ನಾವು ಅಲ್ಲಿಗೆ ಹೋಗಿ ಆಮೇಲೆ ಓಂಕಾರೇಶ್ವರ ದೇವಸ್ಥಾನಕ್ಕೆ ಹೋದ್ವಿ. ದೇವಸ್ಥಾನ ಮುಗಿಸ್ಕೊಂಡು ನಾವು ಮಡಿಕೇರಿ ಟೌನ್ಗೆ ಹೋದ್ವಿ. ನಮ್ಗಲ್ಲಿ ಕೆಲಸ ಇತ್ತು. ಏನು ಕೆಲಸ ಅಂತ ನಾನು ನಿಮಗೆ ನೆಕ್ಸ್ಟ್ ವ್ಲಾಗಲ್ಲಿ ಹೇಳ್ತೀನಿ. ಸೊ ಅದೆಲ್ಲ ಮಾತಾಡಿಕೊಂಡು ನಾವು ನೈಟ್ ಡಿನ್ನರ್ ಮುಗಿಸ್ಕೊಂಡು ನಮ್ಮ ರೂಮ್ ತಲುಪಿದ್ವಿ. ಅಷ್ಟೇ ಇವತ್ತಿಗೆ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.